ನಮಸ್ಕಾರ ಫ್ರೆಂಡ್ಸ್, ನಿಮಗೆ ನಾನು ಇಲ್ಲಿ ಫಾರೆಕ್ಸ್ ಮಾರ್ಕೆಟಲ್ಲಿ ಅಕೌಂಟನ್ನು ಯಾವ ರೀತಿ ಗ್ರೋ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೇನೆ. ಒಂದು ಸಣ್ಣ ಅಮೌಂಟಿನ ಅಕೌಂಟನ್ನು ಹೇಗೆ ಗ್ರೋ ಮಾಡಿದೆ ಅಂತ ಕೂಡ ನನ್ನ ಒಂದು ಜರ್ನಿಯನ್ನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಈ ಒಂದು ಫಾರೆಕ್ಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಕೊಳ್ಬೇಕಂತ ಯೋಚನೆ ಮಾಡ್ತಿದ್ರೆ ನಿಮ್ಮ ಫ್ರೆಂಡ್ಸು ಕೂಡ ಈ ಒಂದು ವಿಡಿಯೋ ನೀವು ಶೇರ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು ಅಂತ. ಜೊತೆಗೆ ನೀವು ಒಂದು ಟ್ರೇಡ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಹುಡುಕ್ತಿದ್ರು ಕೂಡ ನಿಮಗೆ ಆ ಒಂದು ಆ್ಯಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ. ಇಲ್ಲಿ ನಾನು ಯೂಸ್ ಮಾಡ್ತಿರುವಂತದ್ದು XNS ಆ್ಯಪ್ ಅಂತ. ಆ್ಯಪ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಲಾಗಿನ್ ಕೂಡ ಮಾಡ್ಕೊಳ್ಬಹುದು. ನಿಮಗೆ ಅಕೌಂಟ್ ಓಪನಿಂಗ್ ಮಾಡುವಂತ ವಿಡಿಯೋವನ್ನು ಕೂಡ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ಹಾಗೆಯೇ ಅಮೌಂಟ್ ಅನ್ನು ಡೆಪಾಸಿಟ್ ಮಾಡುವಂತ ವಿಡಿಯೋವನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಇನ್ನು ನೀವು ಈ ಒಂದು XNS ಆ್ಯಪ್ ಅಲ್ಲಿ ತುಂಬಾನೇ ಈಸಿಯಾಗಿ ಟ್ರೇಡ್ ಅನ್ನು ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಫ್ರೆಂಡ್ಸ್ ಒಂದು ಸಣ್ಣ ಅಮೌಂಟ್ ಆಡ್ ಮಾಡ್ಕೊಂಡು ಈ ಒಂದು XNS ಆ್ಯಪ್ ಅಲ್ಲಿ ಒಂದು ಒಳ್ಳೆಯ ಅಮೌಂಟ್ ಅನ್ನು ಇಲ್ಲಿ ನಾನು ಜನರೇಟ್ ಮಾಡಿದ್ದೆ. ನಿಮಗೆ ತೋರಿಸ್ತೇನೆ ಎಷ್ಟು ಅಮೌಂಟ್ ಆಗಿದೆ ಅಂತ. ನಾನು ಯಾವ ರೀತಿ ಗ್ರೋ ಮಾಡಿದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಪ್ರೂಫ್ ಅನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಿದ್ದೆ, ಎಷ್ಟು ಅಮೌಂಟ್ ವಿಡ್ರಾ ಮಾಡಿದೆ, ಇವಾಗ ಸದ್ಯಕ್ಕೆ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತೇನೆ. ನಾನು ಈ ಒಂದು ಮಾರ್ಕೆಟ್ ಅಲ್ಲಿ ಜಾಸ್ತಿ ಯೂಸ್ ಮಾಡುವಂತದ್ದು ಫ್ರೆಂಡ್ಸ್ ಈ ಒಂದು ಗೋಲ್ಡ್ ಇದೆ ನೋಡಿ, ಇದರಲ್ಲಿ ನಾನು ತುಂಬಾನೇ ಜಾಸ್ತಿ ಟ್ರೇಡ್ ಮಾಡ್ತೇನೆ. ಮೊದಲಿಂದನೂ ಕೂಡ ನಾನು ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೆ. ಇವಾಗ ಸದ್ಯಕ್ಕೆ ನಾನು ಒಂದು 3-4 ಟ್ರೇಡ್ ಆಗಿರ್ಬೋದು. ಇದನ್ನು ನಾನು ಬಿಟ್ಕಾಯಿನ್ ಅಲ್ಲಿ ಟ್ರೇಡ್ ಮಾಡಿದ್ದೆ. ಬಿಟ್ಕಾಯಿನ್ ಅಲ್ಲಿ ಒಂದು ಒಳ್ಳೆಯ ರಿಟರ್ನ್ ಕೂಡ ಸಿಕ್ಕಿದೆ ನನಗೆ. ನನ್ನ ಅಕೌಂಟ್ ಒಳ್ಳೆ ರೀತಿ ಗ್ರೋ ಆಗಲಿಕ್ಕೆ ಈ ಒಂದು ಬಿಟ್ಕಾಯಿನ್ದನೇ ಕೂಡ ನನಗೆ ಒಂದು ಒಳ್ಳೆ ರಿಟರ್ನ್ ಸಿಕ್ಕಿದೆ. ಅಕೌಂಟ್ ಒಳ್ಳೆ ರೀತಿಯಲ್ಲಿ ಗ್ರೋ ಆಗಿದೆ. ನನಗೆ ಎಷ್ಟು ಪ್ರಾಫಿಟ್ ಸಿಕ್ಕಿದೆ ಅಂತ ಕೂಡ ನಿಮಗೆ ಇಲ್ಲಿ ತೋರಿಸ್ತೇನೆ. ಇನ್ನು ನಾನು ಎಷ್ಟು SL ಇಡ್ತೇನೆ, ಎಷ್ಟು ಟಾರ್ಗೆಟ್ ಸಿಗುತ್ತೆ ಎಲ್ಲವನ್ನು ಕೂಡ ನಿಮಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ನಿಮಗೆ ನಾನಿಲ್ಲಿ ಎಷ್ಟು ಅಮೌಂಟನ್ನು ಆ್ಯಡ್ ಮಾಡಿದ್ದೆ ಅಂತ ತೋರಿಸ್ತೇನೆ ನಿಮಗೆ. ಇದು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಪೇಮೆಂಟ್ ಹಿಸ್ಟ್ರಿಗೆ ಬಂದಿದ್ದೆ ಇವಾಗ ನಾನಿಲ್ಲಿ. ಇನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಲಾಸ್ಟಲ್ಲಿ ಇರುವಂಥದ್ದು ನಾನು ಮೊದಲಿಗೆ ಡೆಪಾಸಿಟ್ ಮಾಡಿರುವಂಥದ್ದು UPI ID ಇಂದ ನಾನು ಡೆಪಾಸಿಟ್ ಮಾಡಿದ್ದೆ. ಇಲ್ಲಿ ಮೊದಲಿಗೆ ಪೆಂಡಿಂಗ್ ಇತ್ತು. ಒಂದು ಸ್ವಲ್ಪ ಹೊತ್ತಿನಲ್ಲಿ ನನಗೆ ರಿಜೆಕ್ಟ್ ಅಂತ ಬಂತು. ನನಗೆ ಯಾವ ರೀತಿ ಡೆಪಾಸಿಟ್ ಮಾಡ್ಬೋದು ಅಂತ ಗೊತ್ತಾಗಿರಲಿಲ್ಲ. ರಿಜೆಕ್ಟ್ ಅಂತ ಬಂತು. ನಂತರ ಇನ್ನೊಮ್ಮೆ ಟ್ರೈ ಮಾಡಿದ್ದೆ ನಾನಿಲ್ಲಿ. ಇನ್ನೊಂದು ಡನ್ ಅಂತಿದೆ ನೋಡಿ, ಇದರಲ್ಲಿ ನಾನು ಇನ್ನೊಮ್ಮೆ ಟ್ರೈ ಮಾಡಿದ್ದೆ. ನಂತರ ಇದು ಕೂಡ ಪೆಂಡಿಂಗಲ್ಲಿ ಇತ್ತು. ಆಮೇಲೆ ನಾನಿಲ್ಲಿ ಇನ್ನೊಮ್ಮೆ ಮತ್ತು ಇನ್ನೂ 2 ಸಲ ಟ್ರೈ ಮಾಡಿದ್ದೆ. ಇದು ಕೂಡ ಪೆಂಡಿಂಗಲ್ಲಿತ್ತು. ಇವು 3ರಲ್ಲಿ ಕೊನೆಯಲ್ಲಿ ಇದು ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಯಿತು. ಇಲ್ಲಿ ಎಷ್ಟು ಅಂದರೆ ಇಲ್ಲಿ ನಾನು 4,000 ಅಮೌಂಟನ್ನು ಡೆಪಾಸಿಟ್ ಮಾಡಿದ್ದೆ. ಅಂದರೆ $50 ಇಲ್ಲಿ ನನಗೆ ಬಂದಿತ್ತು ಈ ಒಂದು ಅಕೌಂಟಲ್ಲಿ. ನಂತರ ಇವೆರಡು ಕೂಡ ರಿಜೆಕ್ಟ್ ಅಂತ ಬಂತು. ಅದು ನನಗೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಡೆಪಾಸಿಟ್ ಮಾಡ್ಬೋದು ಅಂತ ಗೊತ್ತಾಗಿರಲಿಲ್ಲ. ಹಾಗಾಗಿ ಇಲ್ಲಿ ನನಗೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಹಾಗಾಗಿ ಇದು ರಿಜೆಕ್ಟ್ ಅಂತ ಬಂತು. ಇದೊಂದು ಸಕ್ಸಸ್ಫುಲ್ಲಾಗಿ ಆಯಿತು. ನಂತರ ಇಲ್ಲಿ ನೋಡ್ಕೊಳ್ಬೋದು ಇದು ಎಷ್ಟು $50 ಇದು ನಾನು ಡೆಪಾಸಿಟ್ ಮಾಡಿರುವಂಥ ಅಮೌಂಟ್ ಇದೆ ನೋಡಿ, ಇದು 4,000. ಇದನ್ನು ನಾನು ವಿಡ್ರಾ ಮಾಡಿಕೊಂಡೆ ಇಲ್ಲಿ. ಅಂದರೆ ಸ್ವಲ್ಪ ಪ್ರಾಫಿಟಲ್ಲಿ ಇತ್ತು, ಹಾಗಾಗಿ ನಾನು ಇಲ್ಲಿ ವಿಡ್ರಾ ಮಾಡಿಕೊಂಡೆ $50. ಇಲ್ಲಿ ಸರಿ ಆಯಿತು ನಂದು ಡೆಪಾಸಿಟ್ ಮಾಡಿರುವಂಥ ಅಮೌಂಟು. ನಂತರ ಸ್ವಲ್ಪ ದಿವಸ ನಂತರ ಇಲ್ಲಿ ನನ್ನ ಫ್ರೆಂಡ್ ಹತ್ರ ಕೂಡ ನಾನು ಒಂದು ಸ್ವಲ್ಪ $12 ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ನನ್ನ ಫ್ರೆಂಡ್ ಅವನ ಹತ್ರ ಕೂಡ ಒಂದು ಸ್ವಲ್ಪ ಅಮೌಂಟ್ ಇತ್ತಂತೆ. ಅವನು ಕೂಡ ನನಗೆ ಬೇಕಂತ ಕೇಳಿದ್ದ, ಹಾಗಾಗಿ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ. ನಂತರ ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೊಬ್ಬ ಫ್ರೆಂಡಿಗೆ ಕೂಡ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ. ಅವನು ನನ್ನ ಹತ್ರ ಕೇಳಿದ್ದೆ ಇದೆ ಅಮೌಂಟ್ ಇದೆ ಅಂತ. ಹಾಗಾಗಿ ನನಗೆ ಇಲ್ಲಿ ಪ್ರಾಫಿಟಲ್ಲಿತ್ತು ಸ್ವಲ್ಪ, ಹಾಗಾಗಿ ನಾನು ಅವನಿಗೆ ಕೂಡ ಟ್ರಾನ್ಸ್ಫರ್ ಮಾಡಿದ್ದೆ. ಇಲ್ಲಿ ನಾನು ಇನ್ನೊಮ್ಮೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೆ $15. ಇದು ರಿಜೆಕ್ಟ್ ಅಂತ ಬಂತು, ಆಗಿಲ್ಲ. ಇದು ಹಾಲಿಡೇ ಇತ್ತು, ಮಾರ್ಕೆಟ್ ಬಂದಾಗಿತ್ತು, ಆವಾಗ ಟ್ರೈ ಮಾಡಿದ್ದೆ ನಾನು. ಹಾಗಾಗಿ ಇದು ರಿಜೆಕ್ಟ್ ಅಂತ ಬಂತು, ಆಗಿಲ್ಲ. ನಂತರ ನಾನು ಮಾರ್ಕೆಟ್ ಓಪನ್ ಇದ್ದಾಗ ಇಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡೆ ಬ್ಯಾಂಕ್ ಅಕೌಂಟ್ಗೆ $20. ಅಂದರೆ ಇವಾಗ ಒಳ್ಳೆ ಪ್ರಾಫಿಟಲ್ಲಿತ್ತು. ಹಾಗಾಗಿ ಇಲ್ಲಿ ಟೋಟಲ್ ಆಗಿ ನೋಡಿದ್ರೆ ನಾನು ಆ್ಯಡ್ ಮಾಡಿರುವಂಥ ಅಷ್ಟು ಅಮೌಂಟ್ ಕೂಡ ರಿಕವರಿ ಆಗಿರುವಂಥದ್ದು. ಜೊತೆಗೆ ನನ್ನ ಅಕೌಂಟು ಪ್ರಾಫಿಟಲ್ಲೇ ಇದೆ. ಇನ್ನು ನನ್ನ ಫ್ರೆಂಡು ಕೂಡ ನಾನು ಇಲ್ಲಿ ಸ್ವಲ್ಪ ಅಮೌಂಟನ್ನು ಕೂಡ ಸೆಂಡ್ ಮಾಡಿದ್ದೆ. ಇನ್ನು ಈ ಒಂದು ಅಕೌಂಟಲ್ಲಿ ನಾನು ಇಷ್ಟೇ ಡೆಪಾಸಿಟ್ ಮಾಡಿರುವಂಥದ್ದು, ಇದಕ್ಕಿಂತ ಜಾಸ್ತಿ ನಾನು ಡೆಪಾಸಿಟ್ ಮಾಡಿಲ್ಲ. ಇನ್ನು ನನ್ನ ಅಕೌಂಟಲ್ಲಿ ಎಷ್ಟು $ಇದೆ ಅಂತ ನಿಮಗೆ ಕೂಡ ಅದನ್ನು ಕೂಡ ತೋರಿಸ್ತೇನೆ ಇಲ್ಲಿ.